ಇವತ್ತಿನ ನಮ್ಮ ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ಇವತ್ತು ನಾವು ಕಂಪ್ಯೂಟರ್ನ ಕ್ಲಾಸ್ನಲ್ಲಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಳ್ಳೋಣ. ಈ ಕಂಪ್ಯೂಟರ್ನಲ್ಲಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅಂದರೆ ಏನು, ಮತ್ತು ಅವುಗಳಲ್ಲಿ ಎಷ್ಟು ವಿಧ ಇರ್ತವೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟಿಗೆ ಹಾರ್ಡ್ವೇರ್ ಅಂದರೆ ಏನು ನೋಡೋಣ. Hardware, which is abbreviated as HW, refers to all physical components of a computer system, including the devices connected to it. You cannot create a computer or use software without using hardware. The screen on which you are reading this information is also hardware. ಹಾರ್ಡ್ವೇರ್ನ ನಾವು HW ಅಂತೇಳಿ ಅಬ್ರಿವೇಟ್ ಮಾಡ್ತೀವಿ, ಅಂದರೆ ಕರಿತೀವಿ ಶಾರ್ಟ್ ಫಾರ್ಮಲ್ಲಿ HW ಅಂತೇಳಿ. ಈ ಹಾರ್ಡ್ವೇರ್ ಅಂದರೆ ಏನಂದರೆ ಕಂಪ್ಯೂಟರ್ನಲ್ಲಿರುವಂಥ ಎಲ್ಲ ಭೌತಿಕ ಭಾಗಗಳು, ಅಂದರೆ ಮುಟ್ಟುವಂಥ ಭಾಗಗಳು, ಏನು ಟಚೇಬಲ್ ಪಾರ್ಟ್ಸ್ ಅಂತ ಕರಿತೀವಿ. ಸೊ ಅವೆಲ್ಲ ಹಾರ್ಡ್ವೇರ್ಗಳಾಗಿರ್ತವೆ. ಆ ಒಂದು ಹಾರ್ಡ್ವೇರ್ನ ಯೂಸ್ ಮಾಡ್ಕೊಂಡು ನಾವು ಕಂಪ್ಯೂಟರ್ನ ಸೆಟಪ್ ಮಾಡ್ತೀವಿ. ಈ ಹಾರ್ಡ್ವೇರ್ ಇಲ್ಲದೆ ನಾವು ಕಂಪ್ಯೂಟರ್ನ ಸೆಟಪ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಬೇರೆ ಸಾಫ್ಟ್ವೇರಿಂದ ನಾವು ಕಂಪ್ಯೂಟರ್ನ ಆಪ್ರೇಟ್ ಮಾಡೋಕ್ಕಾಗೋದಿಲ್ಲ, ಹಾರ್ಡ್ವೇರು ಬೇಕಾಗುತ್ತೆ. ಸೊ ಈಗ ನೀವು ನೋಡ್ತಾ ಇರೋವಂಥ ಸ್ಕ್ರೀನ್ ಏನಿದೆ ಅದು ಒಂದು ಹಾರ್ಡ್ವೇರ್ಗೆ ಎಕ್ಸಾಂಪಲ್ ಆಗಿದೆ, ಮಾನಿಟರ್ ಅಥವಾ ಸ್ಕ್ರೀನ್ ಅನ್ನೋದು. ಸೊ ನೆಕ್ಸ್ಟು ಈ ಹಾರ್ಡ್ವೇರ್ಗೆ ಎಕ್ಸಾಂಪಲ್ ಯಾವ್ಯಾವ ಇದ್ದಾವೆ ನೋಡಿ. ಮದರ್ ಬೋರ್ಡ್, ಮಾನಿಟರ್, ಕೀಬೋರ್ಡ್, ಮೌಸ್ ಇವು ಹಾರ್ಡ್ವೇರ್ಗೆ ಎಕ್ಸಾಂಪಲ್ಗಳಾಗಿವೆ. ಮದರ್ಬೋರ್ಡ್ ಅಂದರೆ ಏನು? ದ ಮದರ್ಬೋರ್ಡ್ ಈಸ್ ಜನರಲಿ ಎ ಥಿನ್ ಸರ್ಕ್ಯೂಟ್ ಬೋರ್ಡ್ that holds together almost all parts of the computer except input and output devices. All crucial hardware like CPU, memory, hard drive, and ports for input and output devices are located on the motherboard. It is the biggest circuit board in the computer chassis. ಈ ಮದರ್ಬೋರ್ಡ್ ಅನ್ನೋದು ಎಲ್ಲಿರುತ್ತೆ ಅಂದರೆ ನಮ್ಮ ಸಿ ಪಿ ಯು ಇರುತ್ತಲ್ಲ, ಕಂಪ್ಯೂಟರ್ ಸಿ ಪಿ ಯು, ಆ ಸಿ ಪಿ ಯು ಒಳಗಡೆ ಮದರ್ಬೋರ್ಡ್ ಅಂದರೆ ಈ ಮದರ್ಬೋರ್ಡ್ ಎಲ್ಲ ರೀತಿಯ ಸರ್ಕ್ಯೂಟ್ಗಳನ್ನು ಒಳಗೊಂಡಿರುತ್ತೆ. ಆ ಸರ್ಕ್ಯೂಟ್ನಲ್ಲಿ ಏನು ಮೆಮರಿ ಮತ್ತು ಹಾರ್ಡ್ ಡ್ರೈವು ಮತ್ತು ಪೋರ್ಟ್ಸ್, ಈ ಇನ್ಪುಟ್ಟು ಔಟ್ಪುಟ್ ಡಿವೈಸ್ ಏನು ಕನೆಕ್ಟ್ ಮಾಡ್ತೀವಿ ಅಂದರೆ ಈಗ ನಾವು ಕೀಬೋರ್ಡ್ ಕನೆಕ್ಟ್ ಮಾಡ್ಬೋದು ಅಥವಾ ಮೌಸ್ ಕನೆಕ್ಟ್ ಮಾಡೋ ಪೋರ್ಟ್ಸ್, ಇದೆಲ್ಲ ಮದರ್ ಬೋರ್ಡ್ಗೆ ಟಚ್ ಆಗಿರುತ್ತೆ. ಸೊ ಈ ಮದರ್ ಬೋರ್ಡು ಒಂದು ಕಂಪ್ಯೂಟರ್ ಚೆಸ್ಸಿ ಅಂದರೆ ಕಂಪ್ಯೂಟರ್ ಸಿ ಪಿ ಯುದ ಒಂದು ದೊಡ್ಡ ಭಾಗ ಅಂತೇಳಿ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಮಾನಿಟರ್ ಅಂದರೆ ಏನು ನೋಡೋಣ. ಎ ಮಾನಿಟರ್ ಇಸ್ ಅ ಡಿಸ್ಪ್ಲೇ ಯೂನಿಟ್ ಆಫ್ ಅ ಕಂಪ್ಯೂಟರ್ ಆನ್ ವಿಚ್ ದ ಪ್ರೊಸೆಸ್ಡ್ ಡಾಟಾ ಸಚ್ ಆಸ್ ಟೆಕ್ಸ್ಟ್, ಇಮೇಜಸ್, etc. is displayed. It compresses a screen circuit and the case which encloses this circuit. The monitor is also known as visual display unit. ಮಾನಿಟರ್ ಅಂದ್ರೇನು? ನಾವು ಏನು ಇನ್ಪುಟ್ ಕೊಟ್ಟಿರ್ತೀವಿ ಅದನ್ನು ಔಟ್ಪುಟ್ ಡಿಸ್ಪ್ಲೇ ಮಾಡುತ್ತೆ ನಮ್ಮ ಕಂಪ್ಯೂಟರ್ನಲ್ಲಿ. ಸೊ ಅದು ಡಾಟಾನ ಏನು ಮಾಡುತ್ತೆ, ಪ್ರೊಸೆಸ್ ಮಾಡುತ್ತೆ. ನಾವು ಕೊಟ್ಟಂಥ ಡಾಟಾಗೆ ಇನ್ಪುಟ್ ಡಾಟಾನ ಪ್ರೊಸೆಸ್ ಮಾಡಿ ನಮಗೆ ಔಟ್ಪುಟ್ನ ತೋರಿಸುತ್ತೆ. ಅದು ಟೆಕ್ಸ್ಟ್ ಫಾರ್ಮ್ನಲ್ಲಿ ಆಗಿರ್ಬೋದು ಅಥವಾ ಇಮೇಜ್ ಫಾರ್ಮ್ನಲ್ಲಿ ಆಗಿದೆ. ಇದೇ ರೀತಿ ಈ ಮಾನಿಟರ್ ನಾವು ಏನು ಕರಿತೀವಿ ಅಂದರೆ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮುಂದಿನ ಕೀಬೋರ್ಡ್. ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ಪುಟ್ ಡಿವೈಸ್ ಆಫ್ ಅ ಕಂಪ್ಯೂಟರ್. ಇಟ್ ಈಸ್ ಡಿಸೈನ್ಡ್ ಟು ಅಲೋ ಯು ಇನ್ಪುಟ್ ಟೆಕ್ಸ್ಟ್, ಕ್ಯಾರೆಕ್ಟರ್ಸ್ ಆ್ಯಂಡ್ ಅದರ್ ಕಮಾಂಡ್ಸ್ ಇಂಟು ಕಂಪ್ಯೂಟರ್, ಡೆಸ್ಕ್ಟಾಪ್, ಟ್ಯಾಬ್ಲೆಟ್, etc. It comes with different sets of keys to enter numbers, characters and perform various functions like copy, paste, delete, enter, etc. ಸೊ ಈ ಕೀಬೋರ್ಡ್ ಏನು ಮಾಡುತ್ತೆ ಅಂದರೆ ನಮ್ಗೆ ಕಂಪ್ಯೂಟರ್ನಲ್ಲಿ ನಾವು ಇನ್ಪುಟ್ ಕೊಡಬೇಕಾದ್ರೆ ತುಂಬ ಸಹಾಯ ಮಾಡುತ್ತೆ. ಸೊ ಅದು ಯಾವುದು ಟೆಕ್ಸ್ಟ್ ಫಾರ್ಮಲ್ಲಿ ಆಗಿರ್ಬೋದು ಅಥವಾ ಕ್ಯಾರೆಕ್ಟರ್ಸ್ ಫಾರ್ಮ್ನಲ್ಲಿ ಆಗಿರೋದು, ಯಾವುದೇ ರೀತಿ ಕಮಾಂಡ್ನಲ್ಲಿ ಇದನ್ನು ಇನ್ಪುಟ್ನ ಕೊಡ್ಬೋದು ನಾವು ಕೀಬೋರ್ಡ್ ಮುಖಾಂತರ. ಸೊ ಇಲ್ಲಿ ಡಿಫ್ರೆಂಟ್ ಕೀಸ್ ಇರ್ತವೆ, ನಂಬರ್ ಕೀಸ್ ಇರ್ತವೆ, ಕ್ಯಾರೆಕ್ಟರ್ಸ್ ಇರ್ತವೆ, A to Z ಕ್ಯಾರೆಕ್ಟರ್ಸ್, ಆಮೇಲೆ ಫಂಕ್ಷನಲ್ ಕೀಸ್ ಅಂತ ಇರ್ತವೆ. ಸೊ ಇಲ್ಲಿ ಕೀಬೋರ್ಡ್ ಮುಖಾಂತರ ನಾವು ಕಾಪಿ, ಪೇಸ್ಟ್, ಡಿಲೀಟ್ ಈ ಥರ ಎಲ್ಲ ಒಂದು ಫಂಕ್ಷನ್ಸನ್ನು ನಾವು ಕಂಪ್ಯೂಟರ್ನಲ್ಲಿ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಮೌಸ್. It is a small handheld device designed to control or move the pointer computer screen's cursor in GUI. GUI ಅಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತೇಳಿ. It allows you to point or select objects on computer's display screen. It is generally placed on the flat surface as we need to move it smoothly to control the pointer. Types of mouse. ಪಾಯಿಂಟರ್. ಈ ಮೌಸ್ ಏನು ಕೆಲಸ ಮಾಡುತ್ತೆ ಅಂದರೆ ಇದು ಇನ್ಪುಟ್ ಡಿವೈಸಿಗೆ ವರ್ಕ್ ಆಗುತ್ತೆ ಮತ್ತು ಇದು ಪಾಯಿಂಟರಿಂದ ವರ್ಕ್ ಆಗುತ್ತೆ. ನಮ್ಗೆ ಬಾಣದ ಚಿಹ್ನೆ ಒಂದು ಗುರುತು ಕಾಣುತ್ತೆ ನಮ್ಮ ಸ್ಕ್ರೀನ್ ಮೇಲೆ, ಮಾನಿಟರ್ ಮೇಲೆ. ಸೊ ಅದ್ರ ಮೂಲಕ ಇದನ್ನು ನಾವು ವರ್ಕ್ ಮಾಡ್ತೀವಿ. ಇಲ್ಲಿ ಏನು ಇದು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ನಮ್ಮ ಕಂಪ್ಯೂಟರ್ನಲ್ಲಿ ಯಾವುದಾದ್ರೂ ಫೈಲು ಅಥವಾ ಯಾವುದಾದ್ರೂ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡೋದಕ್ಕೆ ಈ ಪಾಯಿಂಟರ್ ಹೆಲ್ಪ್ ಆಗುತ್ತೆ. ಇದು ಇದ್ರ ಬೇಸ್ ಮೇಲೆ ವರ್ಕ್ ಮಾಡುತ್ತೆ ಅಂದರೆ GUI ಅಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಮೇಲೆ ವರ್ಕ್ ಮಾಡುತ್ತೆ. ಇದನ್ನು ನಾವು ಸಾಫ್ಟ್ ಸರ್ಫೇಸ್ ಅಂದರೆ ಒಂದು ಫ್ಲ್ಯಾಟ್ ಆದ ಸರ್ಫೇಸ್ ಮೇಲೆ ಇದನ್ನು ನಾವು ಮೂವ್ ಮಾಡೋದ್ರ ಮೂಲಕ ನಾವು ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ಈ ಮೌಸ್ನಲ್ಲಿ ಟೈಪ್ಸ್ ಆಫ್ ಮೌಸ್ ಯಾವ್ಯಾವ ಇದ್ದಾವೆ? ಟ್ರ್ಯಾಕ್ ಬಾಲ್ ಮೌಸ್, ಮೆಕ್ಯಾನಿಕಲ್ ಮೌಸ್, ಆಪ್ಟಿಕಲ್ ಮೌಸ್ ಮತ್ತು ವೈರ್ಲೆಸ್ ಮೌಸ್. ಈ ಥರ ಮೌಸ್ಗಳಲ್ಲಿ ಬೇರೆ ಬೇರೆ ವಿಧಗಳನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಸಾಫ್ಟ್ವೇರ್ ಅಂದರೆ ಏನು ನೋಡೋಣ. ಸಾಫ್ಟ್ವೇರ್ ವಿಚ್ ಈಸ್ ಅಬ್ರಿವೇಟೆಡ್ ಆ್ಯಸ್ SW or S/W is a set of programs that enables the hardware to perform a specific task. All the programs that run the computer are software. The software can be of 3 types. ಸೊ ಮೊದಲು ಸಾಫ್ಟ್ವೇರ್ ಅಂತ ನೋಡೋಣ. ಸಾಫ್ಟ್ವೇರ್ನ ನಾವು SW ಅಂತೇಳಿ ನಾವು
ಅಬ್ರಿವೇಟ್ ಮಾಡ್ತೀವಿ. ಸೊ ಇದು ಸಾಫ್ಟ್ವೇರ್ ಅಂದರೆ ಸೆಟ್ ಆಫ್ ಪ್ರೋಗ್ರಾಮ್ಸ್ ಈಸ್ ಕಾಲ್ಡ್ ಸಾಫ್ಟ್ವೇರ್ ಅಂತ ಕರಿತೀವಿ. ಇನ್ನೊಂದು ಏನಂದರೆ ಈ ಒಂದು ಹಾರ್ಡ್ವೇರ್ಗೆ ಅಪೋಸಿಟ್ ಆಗಿರೋ ಡೆಫಿನೇಷನ್ನು ನಾವು ಸಾಫ್ಟ್ವೇರ್ಗೆ ಯೂಸ್ ಮಾಡ್ಬೋದು. ಅಂದರೆ ಟಚಬಲ್ ಪಾರ್ಟ್ಸನ್ನು ನಾವು ಹಾರ್ಡ್ವೇರ್ ಅಂತ ಕೇಳಿದ್ರೆ ನಾನ್ ಟಚಬಲ್ ಪಾರ್ಟ್ಸನ್ನು ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಎಲ್ಲ ಈ ಕಂಪ್ಯೂಟರ್ನಲ್ಲಿ ಯಾವುದೇ ರೀತಿ ಪ್ರೋಗ್ರಾಮ್ ರನ್ ಮಾಡಬೇಕಾದ್ರೆ ಸಾಫ್ಟ್ವೇರ್ ಅನ್ನೋದು ಕಂಪಲ್ಸರಿ ನಮಗೆ ಬೇಕಾಗುತ್ತೆ. ಸೊ ಆದ್ದರಿಂದ ಬರೀ ಹಾರ್ಡ್ವೇರಿಂದ ನಾವು ಕಂಪ್ಯೂಟರ್ನ ಯೂಸ್ ಮಾಡೋಕ್ಕಾಗಲ್ಲ, ಇಲ್ಲಿ ಸಾಫ್ಟ್ವೇರು ಬೇಕಾಗುತ್ತೆ. ಸೊ ಸಾಫ್ಟ್ವೇರ್ ಹಾರ್ಡ್ವೇರ್ ಎರಡು ಕಂಬೈನ್ ಆದಾಗ ನಾವು ಕಂಪ್ಯೂಟರ್ನ ಕರೆಕ್ಟಾಗಿ ಯೂಸ್ ಮಾಡೋಕ್ಕಾಗೋದು. ಇಲ್ಲಿ ಮೂರು ವಿಧಗಳಲ್ಲಿ ನಾವು ಸಾಫ್ಟ್ವೇರ್ಗಳನ್ನು ಕಾಣ್ತೀವಿ. ಅವು ಯಾವ್ಯಾವು ಅಂತೇಳಿ ನೋಡೋಣ. ಟೈಪ್ಸ್ ಆಫ್ ಸಾಫ್ಟ್ವೇರ್ ಯಾವ: ಒಂದನೇದು ಸಿಸ್ಟಮ್ ಸಾಫ್ಟ್ವೇರು, ಎರಡನೇದು ಅಪ್ಲಿಕೇಶನ್ ಸಾಫ್ಟ್ವೇರು, ಮತ್ತು ಮೂರನೇದು ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಅಂತೇಳಿ. ಇದರಲ್ಲಿ ಒಂದನೇದು ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಏನು ನೋಡೋಣ. ದ ಸಿಸ್ಟಮ್ ಸಾಫ್ಟ್ವೇರ್ ಈಸ್ ಅ ಮೇನ್ ಸಾಫ್ಟ್ವೇರ್ ದಟ್ ರನ್ಸ್ ದ ಕಂಪ್ಯೂಟರ್. ವೆನ್ ಯು ಟರ್ನ್ ಆನ್ ದ ಕಂಪ್ಯೂಟರ್ ಇಟ್ ಆ್ಯಕ್ಟಿವೇಟ್ಸ್ ದ ಹಾರ್ಡ್ವೇರ್ ಆ್ಯಂಡ್ ಕಂಟ್ರೋಲ್ಸ್ ಆ್ಯಂಡ್ ಕೋಆರ್ಡಿನೇಟ್ಸ್ ದೇರ್ ಫಂಕ್ಷನಿಂಗ್. ಇಲ್ಲೇನಾಗುತ್ತೆ, ಸಿಸ್ಟಮ್ ಸಾಫ್ಟ್ವೇರ್ ಅನ್ನೋದು ಒಂದು ಕಂಪ್ಯೂಟರ್ನ ರನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಯಾವಾಗ ಕಂಪ್ಯೂಟರ್ನ ಟರ್ನ್ ಆನ್ ಮಾಡ್ತೀರೋ ಆವಾಗ ಇದೇನು ಮಾಡುತ್ತೆ ಅಂದರೆ ಹಾರ್ಡ್ವೇರ್ ಮತ್ತು ಒಂದು ಕಂಪ್ಯೂಟ್ರು ಒಳಗಿರೋ ಒಂದು ಸಾಫ್ಟ್ವೇರ್ ಕೋಆರ್ಡಿನೇಟ್ ಆಗಿ ಆ ಕಂಪ್ಯೂಟರ್ ಫಂಕ್ಷನ್ ಆಗೋವಂಗೆ ಇದು ವರ್ಕ್ ಮಾಡುತ್ತೆ. ದ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ ಆರ್ ಆಲ್ಸೋ ಕಂಟ್ರೋಲ್ಡ್ ಬೈ ಸಿಸ್ಟಮ್ ಸಾಫ್ಟ್ವೇರ್. ಈಗ ನಮ್ಮೊಂದು ಕಂಪ್ಯೂಟರ್ನಲ್ಲಿರುವಂಥ ಅಪ್ಲಿಕೇಶನ್ಸ್ಗಳು ಏನಿರ್ತವೆ, ಪ್ರೋಗ್ರಾಮ್ಸ್ಗಳು, ಆ್ಯಪ್ಸ್, ಅಪ್ಲಿಕೇಶನ್ಸ್ಗಳು ಅಂತ ಕರಿತೀವಿ ನಾವು. ಆ ಅಪ್ಲಿಕೇಶನ್ಗಳನ್ನು ಸಹ ಈ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಅನ್ನೋದು ಕಂಟ್ರೋಲ್ ಮಾಡುತ್ತೆ. ಈ ಸಿಸ್ಟಮ್ ಸಾಫ್ಟ್ವೇರ್ಗೆ ಎಕ್ಸಾಂಪಲ್ ಏನಂದರೆ ಆ್ಯನ್ ಆಪ್ರೇಟಿಂಗ್ ಸಿಸ್ಟಮ್ ಇಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಸಿಸ್ಟಮ್ ಸಾಫ್ಟ್ವೇರ್. ಆಪ್ರೇಟಿಂಗ್ ಸಿಸ್ಟಮ್ OS ಅನ್ನೋದು ಸಿಸ್ಟಮ್ ಸಾಫ್ಟ್ವೇರ್ಗೆ ಎಕ್ಸಾಂಪಲ್ ಆಗಿದೆ. ಆ OSಗೆ ಎಕ್ಸಾಂಪಲ್ ಯಾವಪ್ಪ ಅಂದರೆ ವಿಂಡೋಸ್ XP, ವಿಂಡೋಸ್ 10, ವಿಂಡೋಸ್ 8 ನಾವು ಯೂಸ್ ಮಾಡುವಂಥ ಈ ವಿಂಡೋಸ್ಗಳು, OSಗಳು ಇವೆಲ್ಲ ಯಾವುದು ಸಿಸ್ಟಮ್ ಸಾಫ್ಟ್ವೇರ್ಗೆ ಎಕ್ಸಾಂಪಲ್ ಆಗಿದೆ. ಸೊ ಒಂದು ಯಾವುದಾದ್ರೂ ಕಂಪ್ಯೂಟರ್ ನಾವು ಆಪ್ರೇಟ್ ಮಾಡಬೇಕಾಗಿದ್ದ ಆ ಒಂದು ಕಂಪ್ಯೂಟರ್ನಲ್ಲಿ OS ಕಂಪಲ್ಸರಿ ಇನ್ಸ್ಟಾಲ್ ಆಗಿರಬೇಕು. ಸೊ ಆದಾಗ ಮಾತ್ರ ನಾವು ಕಂಪ್ಯೂಟರ್ನಲ್ಲಿ ಯಾವುದೇ ರೀತಿಯಾದ ಫಂಕ್ಷನ್ಗಳನ್ನು ನಾವು ಮಾಡ್ಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಅಪ್ಲಿಕೇಶನ್ ಸಾಫ್ಟ್ವೇರ್. Application software is a set of programs designed to perform a specific task. It does not control the working of computer as it is designed for end users. ಈ ಅಪ್ಲಿಕೇಶನ್ ಸಾಫ್ಟ್ವೇರ್ ಅನ್ನೋದು ಒಂದು ಥರವಾದ ಸಾಫ್ಟ್ವೇರ್ಗೆ ಎಕ್ಸಾಂಪಲ್ ಆಗಿದ್ದು, ಇದು ಸಿಸ್ಟಮ್ ಸಾಫ್ಟ್ವೇರ್ ಥರ ಕಂಪ್ಯೂಟರ್ನ ಕಂಟ್ರೋಲ್ ಮಾಡೋದಿಲ್ಲ, ಬಟ್ ಸ್ಪೆಸಿಫಿಕ್ ಟಾಸ್ಕ್ ಮಾಡಬೇಕಾದ್ರೆ ಮಾತ್ರ ಇದನ್ನು ಈ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅನ್ನೋದು ನಮಗೆ ಹೆಲ್ಪ್ ಆಗುತ್ತೆ. ಸೊ ಎ ಕಂಪ್ಯೂಟರ್ ಕ್ಯಾನ್ ರನ್ ವಿತೌಟ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಕ್ಯಾನ್ ಬಿ ಈಸಿಲಿ ಇನ್ಸ್ಟಾಲ್ಡ್ ಆರ್ ಅನ್ಇನ್ಸ್ಟಾಲ್ಡ್ ಆ್ಯಸ್ ರಿಕ್ವೈರ್ಡ್. ಈ ಅಪ್ಲಿಕೇಶನ್ ಸಾಫ್ಟ್ವೇರ್ ಅನ್ನೋದು ನಮ್ಮ ಒಂದು ಉಪಯೋಗಗಳಿಗೆ ಅನುಗುಣವಾಗಿ ನಾವು ಇನ್ಸ್ಟಾಲ್ ಮಾಡ್ಬೋದು ಮತ್ತು ಅದನ್ನು ಅನ್ಇನ್ಸ್ಟಾಲ್ನು ಮಾಡ್ಬೋದು ಕಂಪ್ಯೂಟರ್ನಿಂದ. ಇಟ್ ಕ್ಯಾನ್ ಬಿ ಎ ಸಿಂಗಲ್ ಪ್ರೋಗ್ರಾಮ್ ಆರ್ ಎ ಕಲೆಕ್ಷನ್ ಆಫ್ ಸ್ಮಾಲ್ ಪ್ರೋಗ್ರಾಮ್ಸ್. ಈ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅನ್ನೋದು ಒಂದು ಸಿಂಗಲ್ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಕಲೆಕ್ಷನ್ ಆಫ್ ಸ್ಮಾಲ್ ಪ್ರೋಗ್ರಾಮ್ನು ಆಗಿರ್ಬೋದು. ಈ ಒಂದು ಸಿಂಗಲ್ ಮತ್ತು ಕಲೆಕ್ಷನ್ ಆಫ್ ಸ್ಮಾಲ್ ಪ್ರೋಗ್ರಾಮ್ಸ್ಗೆ ಎಕ್ಸಾಂಪಲ್ ಏನಂದರೆ ಮೈಕ್ರೋಸಾಫ್ಟ್ ಆಫೀಸ್ ಅನ್ನೋದು ಕಲೆಕ್ಷನ್ ಆಫ್ ಸ್ಮಾಲ್ ಪ್ರೋಗ್ರಾಮ್ಸ್ ಅಂತ ಕರೀಬೋದು. ಅದರಲ್ಲಿ ನಾವು MS ವರ್ಡು, MS ಎಕ್ಸೆಲ್ಲು, MS ಪವರ್ ಪಾಯಿಂಟು, ಸೊ ಇವೆಲ್ಲ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್ ಇರ್ತಾವೆ, ಹೌದಾ. ಸೊ ಅದಕ್ಕೆ ಎಕ್ಸಾಂಪಲ್ ಸಿಂಗಲ್ ಪ್ರೋಗ್ರಾಮ್ಗೆ ಯಾವುದು ಅಂದರೆ ಅಡಾಬ್ ರೀಡರ್ ಆಗಿರ್ಬೋದು, ಅಡಾಬ್ ಫೋಟೋಶಾಪ್ ಆಗಿರ್ಬೋದು. ಸೊ ಇದೆಲ್ಲ ಸಿಂಗಲ್ ಪ್ರೋಗ್ರಾಮ್. ಈ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಇವೆಲ್ಲ ಎಕ್ಸಾಂಪಲ್ ಯಾವುದು MS ಆಫೀಸು, ಅಡಾಬ್ ರೀಡರು, ಫೋಟೋಶಾಪು ಇವೆಲ್ಲ ಎಕ್ಸಾಂಪಲ್ಗಳಾಗಿವೆ. ಓಕೆ, ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಅಂತ ಬರುತ್ತೆ ಮೂರನೇದು. ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಅಂದರೆ ಏನು? ಇಟ್ ಇಸ್ ಅ ಸೆಟ್ ಆರ್ ಕಲೆಕ್ಷನ್ ಆಫ್ ಟೂಲ್ಸ್ ದಟ್ ಹೆಲ್ಪ್ಸ್ ಡೆವಲಪರ್ಸ್ ಇನ್ ರೈಟಿಂಗ್ ಅದರ್ ಸಾಫ್ಟ್ವೇರ್ ಆರ್ ಪ್ರೋಗ್ರಾಮ್ಸ್. ಈ ಒಂದು ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಅನ್ನೋದು ಯಾವಾಗ ಯಾರಿಗೆ ಹೆಲ್ಪ್ ಆಗುತ್ತೆ? ಡೆವಲಪರ್ಸ್ಗೆ, ಅಂದರೆ ಸಾಫ್ಟ್ವೇರ್ ಡೆವಲಪರ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ಅದು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಒಂದು ಹೊಸ ಸಾಫ್ಟ್ವೇರ್ನ ಆವಿಷ್ಕಾರ ಮಾಡೋದಕ್ಕೆ ಅಥವಾ ಪ್ರೋಗ್ರಾಮ್ನ ಕೋಡ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಈ ಕೋಡಿಂಗ್ ಸಿಸ್ಟಮ್ನಲ್ಲಿ ಇದು ಹೆಲ್ಪ್ ಆಗುತ್ತೆ. ಇಟ್ ಅಸಿಸ್ಟ್ ದೆಮ್ ಟು ಕ್ರಿಯೇಟಿಂಗ್ ಡಿಬಗ್ಗಿಂಗ್ ಆ್ಯಂಡ್ ಮೇಂಟೈನಿಂಗ್ ಸಾಫ್ಟ್ವೇರ್ ಆರ್ ಪ್ರೋಗ್ರಾಮ್ಸ್ ಆರ್ ಅಪ್ಲಿಕೇಶನ್ಸ್. ಈ ಒಂದು ಹೊಸದಾಗಿರೋ ಪ್ರೋಗ್ರಾಮ್ನ ಮೇಂಟೈನ್ ಮಾಡೋದಕ್ಕೆ ಅಥವಾ ಸಾಫ್ಟ್ವೇರ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಈ ಒಂದು ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಅನ್ನೋದು ಹೆಲ್ಪ್ ಮಾಡುತ್ತೆ. ವಿ ಕ್ಯಾನ್ ಸೇ ದಟ್ ದೀಸ್ ಆರ್ ಫೆಸಿಲಿಟೇಟರ್ ಸಾಫ್ಟ್ವೇರ್ ದಟ್ ಹೆಲ್ಪ್ಸ್ ಟ್ರಾನ್ಸ್ಲೇಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಈ ಒಂದು ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಅನ್ನೋದು ಫೆಸಿಲಿಟೇಟರ್ ಥರ ವರ್ಕ್ ಮಾಡುತ್ತೆ ಯಾವುದಕ್ಕೆ? ಹೊಸ ಒಂದು ಪ್ರೋಗ್ರಾಮ್ಸ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ. ಲ್ಯಾಂಗ್ವೇಜ್ ಹೆಲ್ಪ್ಸ್ ಟ್ರಾನ್ಸ್ಲೇಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಸಚ್ ಆಸ್ ಜಾವಾ, CPP, ಪೈಥಾನ್, etc. ಕೆಲವೊಂದು ಲ್ಯಾಂಗ್ವೇಜ್ಗಳಿರುವಂಥ ಸಾಫ್ಟ್ವೇರ್ ಅಂದರೆ ಅವು ಜಾವಾ, CPP, ಪೈಥಾನ್ ಲ್ಯಾಂಗ್ವೇಜ್ ಇರುವಂಥದ್ದಕ್ಕೆ ಮಷಿನ್ ಲ್ಯಾಂಗ್ವೇಜ್ ಕೋಡ್ನ ಯೂಸ್ ಮಾಡ್ತಾರೆ ಇದರಲ್ಲಿ. ಯಾವುದು ಇದು ಡೆವಲಪರ್ಸ್. ಸೊ ಅಲ್ಲಿ ಒಂದು ಈ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಅನ್ನೋದು ಹೆಲ್ಪ್ ಆಗುತ್ತೆ. ದಿಸ್ ಸಾಫ್ಟ್ವೇರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪ್ರೋಗ್ರಾಮಿಂಗ್ ಟೂಲ್ ಅಥವಾ ಸಾಫ್ಟ್ವೇರ್ ಅಂತೇಳಿ ಕರಿತೀವಿ. ಸೊ ಈ ಒಂದು ಎಕ್ಸಾಂಪಲ್ಸ್ ಇದೆ ನೋಡಿ, ಸಮ್ ಎಕ್ಸಾಂಪಲ್ ಫಾರ್ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್. ಈ ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ಗೆ ಎಕ್ಸಾಂಪಲ್ ಯಾವಂದರೆ ಎಕ್ಲಿಪ್ಸ್. ಈ ಎಕ್ಲಿಪ್ಸ್ ಅನ್ನೋ ಸಾಫ್ಟ್ವೇರ್ ಏನು ವರ್ಕ್ ಆಗುತ್ತೆ ಅಂದರೆ ಇಟ್ ಈಸ್ ಎ ಜಾವಾ ಲ್ಯಾಂಗ್ವೇಜ್ ಎಡಿಟರ್. ಈ ಜಾವಾ ಲ್ಯಾಂಗ್ವೇಜ್ನಲ್ಲಿರುವಂಥ ಏನಾದರೂ ಫೈಲ್ನ ನಾವು ಎಡಿಟ್ ಮಾಡಬೇಕಾಗಿತ್ತಂದರೆ ಈ ಎಕ್ಲಿಪ್ಸ್ ಅನ್ನೋ ಸಾಫ್ಟ್ವೇರ್ನ ಯೂಸ್ ಮಾಡ್ಬೋದು. ಆಮೇಲೆ ಕೋಡಾ, ಇದು ಎಲ್ಲಿ ಇದಕ್ಕೆ ಯೂಸ್ ಆಗುತ್ತೆ ಅಂದರೆ ಇಟ್ ಈಸ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಡಿಟರ್ ಫಾರ್ ಮ್ಯಾಕ್. ಈ ಮ್ಯಾಕ್ ಅನ್ನೋ ಒಂದು ಸಾಫ್ಟ್ವೇರ್ನ ಎಡಿಟ್ ಮಾಡಬೇಕಾಗಿತ್ತಂದರೆ ಈ ಒಂದು ಟೂಲ್ನ ಯೂಸ್ ಮಾಡ್ಬೋದು. ಆಮೇಲೆ ನೋಟ್ಪ್ಯಾಡ್++, ಇಟ್ ಈಸ್ ಓಪನ್ ಸೋರ್ಸ್ ಎಡಿಟರ್ ಫಾರ್ ವಿಂಡೋಸ್
ಆಪ್ರೇಟಿಂಗ್ ಸಿಸ್ಟಮ್ ಇರೋವರು ಈ ನೋಟ್ ಪ್ಲಸ್ ಯೂಸ್ ಮಾಡಿ HTML ಕೋಡ್ನ ನಾವು ಎಡಿಟ್ ಮಾಡ್ಬೋದು. ಓಕೆ, ಆಮೇಲೆ ಸಬ್ಲಿಮ್ ಟೆಕ್ಸ್ಟ್, ಇಟ್ ಈಸ್ ಕ್ರಾಸ್ ಪ್ಲಾಟ್ಫಾರ್ಮ್ ಕೋಡ್ ಎಡಿಟರ್ ಫಾರ್ ಲಿನಕ್ಸ್, ಮ್ಯಾಕ್ ಆ್ಯಂಡ್ ವಿಂಡೋಸ್. ಇದು ಒಂದು ಕ್ರಾಸ್ ಪ್ಲಾಟ್ಫಾರ್ಮ್ ಆಗಿರೋದು. ಯಾವುದಕ್ಕೆ, ಯಾವೊಂದು OSಗೆ, ಲಿನಕ್ಸ್ಗೆ ಮತ್ತು ಮ್ಯಾಕ್ ಆಮೇಲೆ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ಗೆ ಎಡಿಟ್ ಮಾಡೋಕ್ಕೆ ಸಬ್ಲಿಮ್ ಟೆಕ್ಸ್ಟ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಅಂದರೆ ಏನು, ಮತ್ತು ಟೈಪ್ಸ್ ಆಫ್ ಸಾಫ್ಟ್ವೇರ್ಸು, ಆಮೇಲೆ ಹಾರ್ಡ್ವೇರ್ಗಳಲ್ಲಿ ಯಾವ್ಯಾವ ಬರ್ತವೆ ಅದನ್ನು ಬಗ್ಗೆ ತಿಳ್ಕೊಂಡ್ವಿ. ಈ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಡಿಫ್ರೆನ್ಷಿಯೇಷನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಆಮೇಲೆ ಇದ್ರದ್ದು ನೋಟ್ಸ್ ಬೇಕಾಗಿತ್ತಂದರೆ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ನಾವು ವೆಬ್ಸೈಟ್ ಲಿಂಕ್ನ ಕೊಟ್ಟಿದ್ದೀನಿ. ಈ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ನೋಟ್ಸ್ನ ನೀವು ಕನ್ನಡದಲ್ಲಿ ಓದ್ಬೋದು, ಆಮೇಲೆ ಇಂಗ್ಲೀಷ್ನಲ್ಲಿ ಓದ್ಬೋದು, ಎರಡೂದರಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಮದರ್ ಬೋರ್ಡ್ ಇಮೇಜ್ ಅದು ನೋಡಬೇಕಾಗಿತ್ತಂದರೆ ನೀವು ನೋಟ್ಸ್ ನೋಡಿ ಗೊತ್ತಾಗುತ್ತೆ ಮದರ್ ಬೋರ್ಡ್ ಇಮೇಜ್ ಅದನ್ನು. ಮತ್ತು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.